Welcome everyone. In this video, 25th June 2025 morning shift paper 1 UGC NET question paper analysis. They have given one data and we have to answer the 5 questions which has been given below. ಸೊ ಇಲ್ಲಿ ಕ್ವೆಶನ್ ನೋಡೋಣ. ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಕ್ಲಿಯರ್ ಆಗಿ ಈ ಕ್ವೆಶನ್ ಪೇಪರ್ಸ್ ನಿಮ್ಮ ಹತ್ರ ಇಲ್ಲ ಅಂದರೆ ಯು ಕ್ಯಾನ್ ಡೌನ್ಲೋಡ್ ಇಟ್ ಆನ್ಲೈನ್. ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮಗೆ ತುಂಬ ಸಿಗುತ್ತೆ, ಕ್ವೆಶನ್ ಪೇಪರ್ಸ್ ಸಿಗುತ್ತೆ. 25th June 2025 ಮಾರ್ನಿಂಗ್ ಶಿಫ್ಟ್ದು ಎಲ್ಲ ಶಿಫ್ಟ್ದು ಕ್ವೆಶನ್ ಪೇಪರ್ಸ್ ಸಿಗುತ್ತೆ. ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ನಂತರ ಅದರದ್ದು ಪ್ರಿಂಟ್ ಹಾಕಿಸ್ಕೊಂಡು ಕೂತ್ಕೊಂಡು ಅನಾಲಿಸಿಸ್ ಮಾಡಿದ್ರೆ ನೀವು ಓದುವಂಥದ್ದು ಬೆಸ್ಟಾಗಿ ಕಲಿಬೋದು. ಬೆಸ್ಟಾಗಿ ಕಲ್ತ್ರೇ ನೀವು ಎಕ್ಸಾಮಿನೇಷನಲ್ಲಿ ಔಟ್ ಆಫ್ 50 ಕ್ವೆಶನ್ಸು 40 ಕ್ವೆಶನ್ಸ್ ಅಟೆಂಪ್ಟ್ ಮಾಡಿ ಕ್ಲಿಯರಾಗಿ ಚೆನ್ನಾಗಿ ಪರ್ಫೆಕ್ಟಾಗಿ ಅಟೆಂಪ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಇನ್ ಕೇಸ್ ಔಟ್ ಆಫ್ 50-40 ನೀವು ಅಟೆಂಪ್ಟ್ ಮಾಡಿಬಿಟ್ರೆ ಸರಿಯಾಗಿ, ಅಂದರೆ 80 ಮಾರ್ಕ್ಸ್ ಇಫ್ ಯು ಸ್ಕೋರ್ ಇನ್ ಪೇಪರ್ 1 you will definitely clear UGC NET, because obviously in paper 2 you will score 60 questions out of 100. illa andru at least you will score 50 questions. If you score 50 there and you will score 40 here, it is approximately 90 questions. 90 questions is equal to 180 marks. 180 marks is equal to 60%. 60% is enough for clearing UGC NET. If you don't fall in a GM category, but if in case you fall in a GM category, you need at least 200 marks total. So 40 questions ಪೇಪರ್ 1ನಲ್ಲಿ ಮಾಡುವಂಥದ್ದು ಮತ್ತು 60 ಕ್ವೆಶನ್ಸ್ ಪೇಪರ್ 2ನಲ್ಲಿ ಮಾಡುವಂಥದ್ದು GM ಕ್ಯಾಟಗರಿನಲ್ಲಿರುವಂಥ ಸ್ಟೂಡೆಂಟ್ಸಿಗೆ ಕಂಪಲ್ಸರಿ ಆಗುತ್ತೆ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು JRF, ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅಂತ ಏನಿದೆ, ಫಾರ್ ದಟ್ ಆಲ್ಸೋ ಇಟ್ ಈಸ್ ಮೋರ್ ದೆನ್ 200 ಮಾರ್ಕ್ಸ್. ಓಕೆ, ಸೊ ಟು ಮೋರ್ ದೆನ್ 200 ಮಾರ್ಕ್ಸ್ ಅಂದರೆ ಈವನ್ ಇಫ್ ವಿ ಆರ್ ಇನ್ ಅ ಕ್ಯಾಟಗರಿ ಆಲ್ಸೋ ದೇರ್ ಆರ್ ಚಾನ್ಸಸ್ ದಟ್ ದ ಕಟ್ ಆಫ್ ವಿಲ್ ಗೋ ಮೋರ್ ದೆನ್ 210 ಮಾರ್ಕ್ಸ್. If you are in GM, the cutoff will go to 240 marks also. Okay, so 230, 220, 200 plus marks is the safest marks. For that purpose, getting 40 at least right questions in paper 1 is necessary. So it's important for you to do analysis of paper 1 well from previous question papers. So here June 2025 morning shift ಅಲ್ಲಿ they have given a data analysis where ಅವರು ಇಯರ್ ಕೊಟ್ಟಿದ್ದಾರೆ 2023-2024. ಸ್ಕೂಲ್ ಕೊಟ್ಟಿದ್ದಾರೆ ABCDEF, A to F ಅಂತ ಸ್ಕೂಲ್ ಹೆಸರು ಪ್ರಕಾರ ಕೊಟ್ಟಿದ್ದಾರೆ. ನಂಬರ್ ಆಫ್ ಪಾಸ್ ಸ್ಟೂಡೆಂಟ್ಸ್ ಇನ್ 2023, ನಂಬರ್ ಆಫ್ ಪಾಸ್ ಪರ್ಸೆಂಟೇಜ್ ಗರ್ಲ್ಸ್, ಅದರಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ, 500, 600, 650, 720, 600, 650 ಆ ರೀತಿ. ಅದರಲ್ಲಿ ಎಷ್ಟು ಜನ ಗರ್ಲ್ಸ್ ಸ್ಟೂಡೆಂಟ್ಸ್ ಇದ್ದರು ಅಂತ ಕೊಟ್ಟಿದ್ದಾರೆ. ಬಾಯ್ಸ್ ಸ್ಟೂಡೆಂಟ್ಸನ್ನ ನಾವು ಕಂಡು ಹಿಡ್ಕೊಳ್ಬೇಕಾಗುತ್ತೆ. ಅದೇ ರೀತಿ 2024ಗೂ ಕೂಡ ನಂಬರ್ ಆಫ್ ಪಾಸ್ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ ಎಲ್ಲ ಸ್ಕೂಲಲ್ಲೂ A to F. ಜೊತೆಗೆ 2024ಅಲ್ಲಿ ಪರ್ಸೆಂಟೇಜ್ ಪಾಸ್ ಗರ್ಲ್ಸು ಕೊಟ್ಟಿದ್ದಾರೆ, ಮತ್ತು ಅಲ್ಲೂ ಕೂಡ ಬಾಯ್ಸ್ ಕೊಟ್ಟಿಲ್ಲ. ನಾನೇನು ಮಾಡಿದ್ದೀನಿ ಅಂದರೆ ಟೈಮ್ ವೇಸ್ಟ್ ಆಗಬಾರ್ದು ಅಂತ ಆಲ್ರೆಡಿ ರೈಟ್ ಸೈಡಲ್ಲಿ ಒನ್ ನೋಟಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದರೆ 2023ದು ಸ್ಕೂಲ್ ABCDEF ಪಾಸ್ಟ್ ಸ್ಟೂಡೆಂಟ್ಸು 500, 650, 750, 600, 650. ಇದ್ರ ಟೋಟಲ್ 3750. ಗರ್ಲ್ಸ್ ಪಾಸ್ ಸ್ಟೂಡೆಂಟ್ಸ್ ಅವರೇ ಕೊಟ್ಟಿದ್ದಾರೆ 46%, 42%, 56%, 60%, 54% ಆ್ಯಂಡ್ 50%. ಅದರಲ್ಲಿ ಈಗ ನಾನು 500 ಇದ್ದು 46% ಅಂತ ತೊಗೊಂಡ್ರೆ 230 ಗರ್ಲ್ಸ್ ಆಗ್ತಾರೆ. ಸೊ ಔಟ್ ಆಫ್ 500 230 ಗರ್ಲ್ಸ್ ಅಂದರೆ ಬಾಯ್ಸ್ ಆರ್ 270 ಅಂತ ಆಗುತ್ತೆ. ಸೊ ಇದೇ ರೀತಿ ನಾನು ಗರ್ಲ್ಸು ಬಾಯ್ಸ್ ಡೇಟಾನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ. 230, 252 ಅಂದರೆ 600ದು 42% ಅಂದರೆ 252. ಉಳಿದಿರುವಂಥ ಸ್ಟೂಡೆಂಟು 348 ಬಾಯ್ಸು. ಅದೇ ರೀತಿ 650ದು 56% 364. ಉಳಿದಿರುವಂಥವರು 286 ಬಾಯ್ಸ್. 750ದು 60% 432. ಉಳಿದಿರುವಂಥ 288 ಬಾಯ್ಸ್. 600ದು 54% 324. ಉಳಿದಿರುವಂಥ 276 ಬಾಯ್ಸ್. 650 to 50% 325. ಉಳಿದಿರುವಂಥ ಸ್ಟೂಡೆಂಟು ಬಾಯ್ಸ್. ಸೊ ಗರ್ಲ್ಸ್ ಟೋಟಲ್ 1927, ಬಾಯ್ಸ್ ಟೋಟಲ್ 1823, ಟೋಟಲ್ ಇಸ್ 3750. ಈ ರೀತಿ 2024ಗೆ ನೀವೇ ಕ್ಯಾಲ್ಕುಲೇಟ್ ಮಾಡಿ, ಪೌಸ್ ಮಾಡಿ ವಿಡಿಯೋನ ನೀವೇ ಕ್ಯಾಲ್ಕುಲೇಟ್ ಮಾಡಿ
ರೆಡಿ ಮಾಡ್ಕೊಳ್ಳಿ. ಸೊ ಅದೇ ರೀತಿ ನಾನು 2024ಗೂ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಪಾಸ್ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ, ಪಾಸ್ ಪರ್ಸೆಂಟೇಜ್ ಆಫ್ ಗರ್ಲ್ಸ್ ಕೊಟ್ಟಿದ್ದಾರೆ. ಗರ್ಲ್ಸ್ದು ಎಷ್ಟು ಸ್ಟೂಡೆಂಟ್ಸ್ ಅಂತ ನೋಡಿಕೊಂಡು ಬಾಯ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ. ಟೋಟಲ್ ಸ್ಟೂಡೆಂಟ್ 2024ಅಲ್ಲಿ 4140, ಗರ್ಲ್ಸ್ ಅದರಲ್ಲಿ 1866, ಬಾಯ್ಸ್ ಅದರಲ್ಲಿ 2274. ಸೊ ಇಷ್ಟು ಕ್ಯಾಲ್ಕುಲೇಷನ್ ಯಾಕೆ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ನನಗೆ ನೆಕ್ಸ್ಟ್ ಬರುವಂಥ ಎಲ್ಲ ಕ್ವಶನ್ಸ್ಗೂ ಕೂಡ ಕ್ವಿಕ್ಕಾಗಿ ಆನ್ಸರ್ ಮಾಡುವಷ್ಟು ಆಗಬೇಕು, ಯಾವುದೇ ರೀತಿ ಕ್ವಶನ್ ಕೇಳಿದ್ರು ಅಂತ. ಸೊ ಈಗ ಕ್ವಶನ್ ನಂಬರ್ 1 ಏನು ಹೇಳ್ತಾ ಇದೆ ಇಲ್ಲಿ ಅಂದರೆ, ವಾಟ್ ಈಸ್ ದ ಆವರೇಜ್ ನಂಬರ್ ಆಫ್ ಬಾಯ್ಸ್ ಹೂ ಪಾಸ್ಡ್ in the examination in the year 2024 from all 6 together ಅಂತ ಹೇಳಿದ್ದಾರೆ. ನೋಡಿ, ಫಸ್ಟ್ ಕ್ವಶನ್ ಏನು ಹೇಳ್ತಾ ಇದ್ದಾರೆ, ಇನ್ ದ ಇಯರ್ 2024. ಓಕೆ, ಆಲ್ 6 A to F ಸ್ಕೂಲ್ಸ್ ಟುಗೆದರ್. ಯಾರು ಕೇಳ್ತಾ ಇರೋದು? ಬಾಯ್ಸ್ದು ಕೇಳ್ತಾ ಇರೋದು. ಸೊ ಈಗ ಟೋಟಲ್ ಬಾಯ್ಸ್ ಎಷ್ಟು ಜನ ಇದ್ದಾರೆ? ಟೋಟಲ್ ಬಾಯ್ಸು ದಟ್ ಈಸ್ 2274. 2274 ಆರ್ ಟೋಟಲ್ ಬಾಯ್ಸ್ ಅನ್ನೋದು ನಮಗೆ ಗೊತ್ತಿದೆ. ಆಲ್ 6 ಸ್ಕೂಲ್ಸ್ದು ಡಿವೈಡೆಡ್ ಬೈ 6 ತಗೊಂಡಾಗ ನಮಗೆ ಆನ್ಸರ್ ಬರುತ್ತೆ 379. ಸೊ ಫಾರ್ ದಿಸ್ ಆನ್ಸರ್ ಈಸ್ ಫೋರ್ತ್ ಒನ್. ಇಲ್ಲಿ ಆಪ್ಷನ್ 4 379 ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ವಾಟ್ ಈಸ್ ದ ರೇಷಿಯೋ ಆಫ್ ದ ನಂಬರ್ ಆಫ್ ಬಾಯ್ಸ್ ಹೂ ಪಾಸ್ ಫ್ರಮ್ ಸ್ಕೂಲ್ ಎ. ನೋಡಿ, ಸ್ಕೂಲ್ ಎದ್ ಹೇಳ್ತಾ ಇದ್ದಾರೆ, ಇನ್ ದ ಇಯರ್ 2023 ಅಂತ ಹೇಳ್ತಾ ಇದ್ದಾರೆ, ಟು ದ ನಂಬರ್ ಆಫ್ ಗರ್ಲ್ಸ್. ಇದು ಬಾಯ್ಸ್ದಂತೆ, ಇದು ಬಾಯ್ಸ್ದು. ಓಕೆ, ಇಷ್ಟು ಟು ದ ನಂಬರ್ ಆಫ್ ಗರ್ಲ್ಸ್ದು ಹೂ ಪಾಸ್ ಫ್ರಮ್ ಸ್ಕೂಲ್ ಇ ಇನ್ ದ ಇಯರ್ 2023 ಅಂತಲೇ ಹೇಳ್ತಾ ಇದ್ದಾರೆ. ಸೊ ಈಗ ಫಸ್ಟು ಎನಲ್ಲಿ 2023ನಲ್ಲಿ ಎಷ್ಟು ಜನ ಬಾಯ್ಸ್ ಪಾಸ್ ಆಗಿದ್ದಾರೆ ಅಂತ ನೋಡೋಣ. ಎನಲ್ಲಿ 2023ನಲ್ಲಿ 270 ಬಾಯ್ಸ್ ಪಾಸ್ ಆಗಿದ್ದಾರೆ. 270. ಸೊ ಇಲ್ಲಿ ಬರ್ಕೊಳ್ತೀನಿ 270 ಅಂತ. ಇಷ್ಟು 2020ನಲ್ಲೇ ಇನಲ್ಲಿ ಗರ್ಲ್ಸ್ ಎಷ್ಟು ಅಂತ ಹೇಳಿದ್ದಾರೆ. ಇನಲ್ಲಿ ಗರ್ಲ್ಸು 324. ಸೊ 270 ಇಷ್ಟು 324 ರೇಷಿಯೋ ಬರಬೇಕು. ಈಗ 270 ಇಷ್ಟು 374 ರೇಷಿಯೋನ ನಾವು ಮಾಡಬೇಕಾದ್ರೆ ನಮಗೆ ಎಲ್ಲಿ ಬರುತ್ತೆ? ಸೊ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್ ಟು ಡಿವೈಡ್ ಇಟ್, ರೈಟ್? ಸೊ ವೆನ್ ವಿ ಡಿವೈಡ್ ದ ಬೋತ್ ವಿತ್ 54, we will go at 5:6 as a ratio. ಓಕೆ, ಸೊ ರೇಷಿಯೋ ಕಂಡುಹಿಡಿಯೋದಕ್ಕೆ ನಿಮಗೆ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಬರಬೇಕು. ಕಂಪಲ್ಸರಿಯಾಗಿ ಇದೇ ರೀತಿ ಕ್ವಶನ್ಸ್ ಅರೈಸ್ ಆಗುತ್ತೆ ನೆಕ್ಸ್ಟ್. ಸೊ ಇಟ್ಸ್ ಇಂಪಾರ್ಟೆಂಟ್ ಫಾರ್ ಯು. ನಾನು ಯಾವುದಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಜನವರಿನಲ್ಲಿ ನೀವೇನು ಎಕ್ಸಾಮ್ ಬರೀತಾ ಇದ್ದೀರಾ ಅದರಲ್ಲಿ ಇದೇ ರೀತಿಯಾದಂಥ ಕ್ವಶನ್ಸ್ ಅರೈಸ್ ಆಗುತ್ತೆ. ಸೊ ನಮಗೆ ಕ್ಯಾಲ್ಕುಲೇಷನ್ಸ್ ಮಾಡೋದಕ್ಕೆ, ಅಡಿಷನ್, ಸಬ್ಟ್ರಾಕ್ಷನ್, ಡಿವಿಷನ್ ಮಾಡೋದಕ್ಕೆಲ್ಲ ಬರಬೇಕು. ಜೊತೆಗೆ ಟೇಬಲ್ಸು ಕ್ವಿಕ್ಕಾಗಿ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಟೇಬಲ್ಸು ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 3. ಫಾರ್ ಸ್ಕೂಲ್ ಎಫ್, ದ ನಂಬರ್ ಆಫ್ ಬಾಯ್ಸ್ ಹೂ ಪಾಸ್ಡ್ ಇನ್ ದ ಇಯರ್ 2024. ಸ್ಕೂಲ್ ಎಫ್ ಅಂತ ಹೇಳ್ತಾ ಇದ್ದಾರೆ, 2024 ಅಂತ ಹೇಳ್ತಾರೆ, ಈಸ್ ಅಪ್ರಾಕ್ಸಿಮೇಟ್ಲಿ ದೆನ್ ಡ್ಯಾಶ್ ಪರ್ಸೆಂಟೇಜ್ ಮೋರ್ ದೆನ್ ದಟ್ ಇನ್ ಆಫ್ ಸ್ಕೂಲ್ ಎಫ್ ದೆ 2023ನಲ್ಲಿ ಎಷ್ಟಿದೆ? ಯಾರು? ಬಾಯ್ಸೇ. ಓಕೆ, ಎರಡಕ್ಕೂ ಬಾಯ್ಸೇ. ಇದ್ರದ್ದು ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಫಸ್ಟು ಎಫಲ್ಲಿ 2024ಅಲ್ಲಿ ಎಷ್ಟು ಜನ ಬಾಯ್ಸ್ ಇದ್ರು ನೋಡೋಣ. ಎಫಲ್ಲಿ 2024ಅಲ್ಲಿ 480 ಬಾಯ್ಸ್ ಇದ್ದರು. ಓಕೆ, 480. ಎಫಲ್ಲಿ 2023ನಲ್ಲಿ 325 ಬಾಯ್ಸ್. 325 ಬಾಯ್ಸ್. ಸೊ ಇದರ ಎರಡರ ಡಿಫ್ರೆನ್ಸ್ 480 - 325 is 155 is the difference. ಸೊ ದೇ ಆರ್ ಆಸ್ಕಿಂಗ್ ಹೌ ಮಚ್ ಪರ್ಸೆಂಟ್ ಮೋರ್ ಅಂತ. ಸೊ ಇಲ್ಲೇನು ಮಾಡಬೇಕಂದ್ರೆ 155 ಡಿವೈಡೆಡ್ ಬೈ 325. ಯಾಕೆ 325ನ ಡಿನಾಮಿನೇಟರ್ ಮಾಡಿದ್ದೀವಿ ಅಂದರೆ, ಇಲ್ಲಿ ಸೆಂಟೆನ್ಸ್ ಓದುವಾಗ ಸೆಕೆಂಡ್ ಹೇಳಿರೋದವರು ಪರ್ಸೆಂಟೇಜ್ ಈಸ್ ಮೋರ್. ಇಲ್ಲಿ ಕ್ವಶನ್ ನಂಬರ್ 3ನಲ್ಲಿ ಅಪ್ರಾಕ್ಸಿಮೇಟ್ ಫಸ್ಟು ಪಾರ್ಟಲ್ಲಿ ಅವರು ಬಾಯ್ಸ್ ಹೂ ಪಾಸ್ಡ್ ಇನ್ 2024 ಅಂತ ಹೇಳಿದ್ದಾರೆ. ಸೆಕೆಂಡ್ ಪಾರ್ಟಲ್ಲಿ 2023 ಅಂತ ಹೇಳಿದ್ದಾರೆ. ಅದಕ್ಕೆ ನಾವು 2023ನ ಡೇಟಾ 325ನ ನಾವು ಡಿನಾಮಿನೇಟರ್ ಆಗಿ ತೊಗೊಂಡಿದ್ದೀವಿ, ಡಿಫ್ರೆನ್ಸಸ್ನ ನ್ಯೂಮರೇಟರ್ ಆಗಿ ತೊಗೊಂಡಿದ್ದೀವಿ. ಇಂಟು 100 ಮಾಡಿದಾಗ ವಿಲ್ ಗೆಟ್ 47.7%. ಸೊ ಆನ್ಸರ್ ಹಿಯರ್ ಈಸ್ ಆಪ್ಷನ್ 2. ಕ್ವಶನ್ ನಂಬರ್ 4 ಹಿಯರ್. Question number 4. The average number of girls who passed in the year 2024
ನೋಡಿ 2024 ಗರ್ಲ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಫ್ರಮ್ ಆಲ್ 6 schools ಈಸ್ ಆಲ್ 6 school A to F next is dash percentage of the number of students who pass from school A. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೇಳ್ತಾ ಇರೋದವರು. ಓಕೆ, ಟೋಟಲ್ ಸ್ಟೂಡೆಂಟ್ಸ್ ಫ್ರಮ್ ಸ್ಕೂಲ್ ಎ ಇನ್ ದ ಇಯರ್ 2023. ಸೊ ಈಗ ಫಸ್ಟು 2024 ಗರ್ಲ್ಸು ಟೋಟಲ್ ಎಷ್ಟು ಜನ ಇದ್ದಾರೆ ನೋಡೋಣ. 2024 ಗರ್ಲ್ಸು ಟೋಟಲ್ಲು 1866 ಇದ್ದಾರೆ. 1866 ಇದ್ದಾರೆ. ಓಕೆ, ಮತ್ತಿಲ್ಲೇನಿದ್ದಾರೆ ಟೋಟಲ್ ಸ್ಟೂಡೆಂಟ್ಸ್ ಆಫ್ ಎ ಇನ್ ದ ಇಯರ್ 2023. So total students of A in the year 2023 is 500, right? Past students. So ಅಲ್ಲಿ 500 ಇದೆ. ಈಗ ನಮ್ಮ ಹತ್ರ ಎರಡು ಡೇಟಾ ಇದೆ. ಏನು ಕೇಳಿದಾರೆ ಕ್ವಶನ್ ಮತ್ತೊಂದ್ಸಲಿ ನೋಡ್ತೀನಿ. ದ ಆವ್ರೇಜ್ ನಂಬರ್ ಆಫ್ ಗರ್ಲ್ಸ್ ಹೂ ಪಾಸ್ಡ್ ಇನ್ ದಿ ಇಯರ್ ಫ್ರಮ್ ಆಲ್ ದ 6 ಸ್ಟೂಡೆಂಟ್ ಈಸ್. ಸೊ ಫಸ್ಟ್ ಇದ್ರದ್ದು ಆವ್ರೇಜ್ ಹೇಳ್ಬೇಕಂತೆ. 1866 ಡಿವೈಡೆಡ್ ಬೈ 6, ಆವ್ರೇಜ್ ಇಸ್ 311. ಓಕೆ, ನಮ್ಗೆ ಆವ್ರೇಜ್ ಸಿಕ್ತು. ಇಸ್ ದ ಡ್ಯಾಶ್ is dash percentage of the number of student who pass from school A. ನಂಬರ್ ಆಫ್ ಸ್ಟೂಡೆಂಟ್ ಪಾಸ್ ಆಗಿರೋದು ಸ್ಕೂಲ್ ಏನಲ್ಲಿ 500. ಎರಡಕ್ಕೂ ಮೈನಸ್ ಮಾಡಿದ್ರೆ ಓಕೆ. ಸೊ ನಮಗೆ ಎಷ್ಟು ಬರುತ್ತೆ? 500 minus 311. 500 minus 311 is 189 ಸಮಥಿಂಗ್ ಬರುತ್ತೆ. 189 is the numerator. 189 denominator is 500 into 100 is denominator is 500 into 100. Three 11 dash ಒಂದು ನಿಮಿಷ. ಸೊ 311 we got, because this is 6, this is 311 we have got. So what is the question they are saying? School, the number of student okay in the who passed in the from all the 6 school is dash percentage of number of student pass. 311 into 500 divided by 500 into 100. okay, it's correct. 311 ಡಿವೈಡೆಡ್ ಬೈ 500 ಇಂಟು 100. ಇಲ್ಲೇನು ಅದರ ಎರಡರ ಡಿಫ್ರೆನ್ಸ್ ನೋಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಆವ್ರೇಜ್ ಗರ್ಲ್ಸ್ 2024 ಪಾಸ್ ಆಗಿರುವಂಥವ್ರು ಇನ್ ಆಲ್ ದ ಸ್ಕೂಲ್ಸ್ ದಟ್ ಈಸ್ 1866 ಡಿವೈಡೆಡ್ ಬೈ 6 ಸ್ಕೂಲ್ಸು 311 ಅದು ಟೋಟಲ್ ಸ್ಟೂಡೆಂಟ್ಸ್ ಇದಾರಲ್ಲ ಸ್ಕೂಲ್ ಏನಲ್ಲಿ ಇನ್ ದ ಇಯರ್ 2023 ಅದು 500. ಅದಕ್ಕೆ ಕಂಪೇರ್ ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಅಂತ ಹೇಳಿದ್ದಾರೆ? ಅದು 62.2%. ಸೊ ಇಲ್ಲಿ 62.2% ಆಪ್ಷನ್ 2. ಕ್ವೆಶನ್ ನಂಬರ್ 5. Number of boys who passed in the examination is more than 300 in the year 2020. ಈಗ ಏನು ಹೇಳ್ತಾ ಇದ್ದಾರೆ ಅಂದರೆ 2023 ಬಾಯ್ಸು who got more than 300 as well as in 2024 ಬಾಯ್ಸೇ 300 ಪ್ಲಸ್ ಬಂದಿರೋವಂಥವ್ರು ಎಷ್ಟು ಸ್ಕೂಲ್ಸಲ್ಲಿದ್ದಾರೆ ಅಂತ ಕೇಳಿದ್ದಾರೆ. ಡ್ಯಾಶ್ ಸ್ಕೂಲ್ಸ್ ಅಂತ ಕೇಳಿದ್ದಾರೆ. ಸೊ ಹಿಯರ್ ಫಸ್ಟ್ 2023 300 ಪ್ಲಸ್ ಬಂದಿರೋವಂಥವ್ರು ಎಷ್ಟು ಜನ ಬಾಯ್ಸ್ ಇದ್ದಾರೆ ನೋಡೋಣ. 2023 300 ಪ್ಲಸ್ ಬಂದಿರೋವಂಥವ್ರು 1 2. 2024 300 ಪ್ಲಸ್ ಬಂದಿರೋರು 1 2 3 4 5 6 ಆಲ್ಮೋಸ್ಟ್ ಎಲ್ಲ ಬಾಯ್ಸು 2000 the number of boys who passed in the examination is more than 300 in the as well as in 2000. okay the question here is ಯಾವ ಸ್ಕೂಲಲ್ಲಿ
ಬಾಯ್ಸು 300+ ಸ್ಕೋರ್ ಮಾಡಿದ್ದಾರೆ 2 ವರ್ಷದಲ್ಲಿ. 2023ನಲ್ಲೂ ಸ್ಕೋರ್ ಮಾಡಿರಬೇಕು, 2024ಅಲ್ಲೂ 2 ವರ್ಷದಲ್ಲೂ ಮೋರ್ ದೆನ್ 300 ಸ್ಕೋರ್ ಮಾಡಿರಬೇಕು. ಒಂದು ಸ್ಕೂಲಲ್ಲಿ, ಬಿ ಸ್ಕೂಲಲ್ಲಿ ಮಾಡಿದ್ದಾರೆ ಇನ್ ದ ಇಯರ್ 2023. ಕರೆಕ್ಟ್ ನೋಡಿ, ಇಲ್ಲಿ ಮಾಡಿದ್ದಾರೆ 2000 ಬಿ ಸ್ಕೂಲಲ್ಲಿ ಒಂದು ಮಾಡಿದ್ದಾರೆ. ಆಯಿತು, ಅದೇ ರೀತಿ ಬಿ ಸ್ಕೂಲಲ್ಲಿ 2024ಅಲ್ಲೂ ಮಾಡಿದ್ದಾರೆ. ಕರೆಕ್ಟ್. ನೆಕ್ಸ್ಟ್ ಎಫ್ ಸ್ಕೂಲಲ್ಲಿ ಮಾಡಿದ್ದಾರೆ, ಅದೇ ರೀತಿ ಎಫ್ ಸ್ಕೂಲಲ್ಲಿ ಮಾಡಿದಾರ? ಹೌದು, ಇಲ್ಲೂ ಕೂಡ 2024ಅಲ್ಲಿ ಮಾಡಿದ್ದಾರೆ. ಸೊ 2 ವರ್ಷದಲ್ಲಿ 2 ಸ್ಕೂಲಲ್ಲಿ, ದಟ್ ಈಸ್ ಬಿ ಆ್ಯಂಡ್ ಎಫ್ ಅಲ್ಲಿ 300ಕ್ಕಿಂತ ಜಾಸ್ತಿ ಮಾರ್ಕ್ಸು ಬಾಯ್ಸ್ ಸ್ಕೋರ್ ಮಾಡಿದ್ದಾರೆ. ಸೊ ಇಲ್ಲಿ ಆನ್ಸರ್ ಈಸ್ 2 ಸ್ಕೂಲ್ಸ್. ಓಕೆ, ಸೊ ಆನ್ಸರ್ ಇಲ್ಲಿ 5th ಒಂತಿಗೆ ಆಪ್ಷನ್ 1 is the right answer. Thank you.